ಸೊ ಹೆಲೋ ಮಕ್ಕಳೇ, ಇವತ್ತಿನ ಈ ಕ್ವೆಶನ್ ನೋಡಿ. ಲ್ಯಾಡರ್ ಏಣಿ 5 ಮೀಟರ್ 5 ಮೀಟರ್ ಲಾಂಗ್ ಇದೆ, ಉದ್ದಿದೆ ಅಂತೆ. ಇಸ್ ಲೀನಿಂಗ್ ಅಗೇನ್ಸ್ಟ್ ದ ವಾಲ್, ಗೋಡೆ ಅಗೇನ್ಸ್ಟ್ ನಿಂತಿದೆ ಅಂತೆ. ದ ಬಾಟಮ್ ಆಫ್ ದ ಲ್ಯಾಡರ್, ಏಣಿದ ಒಂದು ಕಾಲು ತುದಿ ಇಸ್ ಪುಲ್ಡ್ ಅಲಾಂಗ್ ದ ಗ್ರೌಂಡ್ ಅವೇ ಫ್ರಮ್ ದ ವಾಲ್, ಅಂದರೆ ಗೋಡೆಯಿಂದ ದೂರ ಇಳಿತಿದ್ದಾರೆ. ಎಟ್ ದ ರೇಟ್ ಆಫ್ 2 ಮೀಟರ್ ಪರ್ ಸೆಕೆಂಡ್. ಹೌ ಫಾಸ್ಟ್ ಈಸ್ ಇಟ್ಸ್ ಹೈಟ್ ಆನ್ ದ ವಾಲ್ ಡಿಕ್ರೀಸಿಂಗ್ ವೆನ್ ದ ಫೂಟ್ ಆಫ್ ದ ಲ್ಯಾಡರ್ ಈಸ್ 4 ಮೀಟರ್ ಅವೇ ಫ್ರಮ್ ದ ವಾಲ್ ಅಂತ ಕೇಳಿದ್ದಾರೆ. ಒಂದು ಗೋಡೆ ಇದೆ, ಅಂತ ತಗೊಳ್ಳೋಣ, ಇದ್ರ ಲೆಂತ್, ಗೋಡೆ ಲೆಂತ್. ಸೊ ಇದಾಗುತ್ತೆ ಏಣಿ, ಇದು ಏಣಿ ಲೆಂತ್ ಕೊಟ್ಟಿದ್ದಾರೆ 5 ಮೀಟರ್. ಇದಾಗುತ್ತೆ ಎಕ್ಸ್ ಅಂತ ಹೇಳಿ, ಎಕ್ಸ್ ಡಿಸ್ಟೆನ್ಸ್. ಇವಾಗ ಒಂದು ಏಣಿ ಇಟ್ಟರೆ ಇದೊಂದು ತುದಿ ಇರುತ್ತೆ. ಈ ತುದಿಯಿಂದ ಈ ತುದಿ ಏಣಿ ಎಲ್ಲಿ ಮುಟ್ಟಿರುತ್ತೆ ಆ ತುದಿಯಿಂದ ಗೋಡೆ ಬೇಸ್ ಅದು ವಾಯ್ ಅಂತ ತೊಗೊಂಡಿದ್ದೇನೆ. ಈ ತುದಿಯಿಂದ ಇಲ್ಲಿವರೆಗೂ ಎಕ್ಸ್ ಅಂತ ತೊಗೊಂಡಿದ್ದೇನೆ. ಸೊ ಅವ್ರೇನು ಕೇಳಿದ್ದಾರೆ, ಇದು ಎಕ್ಸ್ ಅಂತ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಈ ಸೈಡ್ ಮೂವ್ ಆಗ್ತಿದೆ ಅಂತೆ. ಈ ಸೈಡ್ ಮೂವ್ ಆಗ್ತಂದರೆ ಗೋಡೆದು ಈ ಭಾಗ ಏನಾಗುತ್ತೆ, ಕೆಳಗೆ ಬರುತ್ತೆ. ಸೊ ಮುಂದೆ ಬರ್ತಾ ಇದೇನಾಗುತ್ತೆ, 2 ಸೆಂಟಿಮೀಟರ್ ಪರ್ ಸೆಕೆಂಡ್ ಕಡಿಮೆ ಆಗ್ತಾ ಬಂದರೆ ಹೀಗಿರೋದನ್ನು ಹೀಗೆ ಬರುತ್ತೆ, ಹೀಗೆ ಕೆಳಗೆ ಬರ್ತಾ ಹೋಗುತ್ತೆ. ಸೊ ಏಣಿ ಕೆಳಗೆ ಬರ್ತಾ ಹೋಗುತ್ತೆ 2 ಸೆಂಟಿಮೀಟರ್ ಪರ್ ಸೆಕೆಂಡ್. ಸೊ ನಾವೇನು ಮಾಡಬೇಕು, ಹೌ ಫಾಸ್ಟ್ ಇಟ್ಸ್ ಹೈಟ್ ಆನ್ ದ ವಾಲ್, ಇದರ ಹೈಟ್ನ, ಗೋಡೆ ಹೈಟ್ನ ಡಿಕ್ರೀಸಿಂಗ್ ವೆನ್ ದ ಫೂಟ್ ಆಫ್ ದಿ ಲ್ಯಾಡರ್ ಈಸ್ 4 ಮೀಟರ್ ಅವೇ ಫ್ರಮ್ ದ ವಾಲ್ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ dx/dt ಈಕ್ವಸ್ ಟು 2 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ದೂರ ಹೋತಂದರೆ ಇದು ಕೆಳಗೆ ಬರುತ್ತೆ. ಇದು ಕೆಳಗೆ ಬರುವಾಗ dy/dt ನಾವು ಹುಡುಕಬೇಕು. dy/dt ಹುಡುಕಬೇಕು ವೆನ್ ದ ಫೂಟ್ ಆಫ್ ದಿ ಲ್ಯಾಡರ್, ಈ ಭಾಗ ವೆನ್ ಇಟ್ ಈಸ್ 4 ಮೀಟರ್, x4 ಇದ್ದಾಗ ನಾವು dy/dt ಹುಡುಕಿ ಹೇಳಬೇಕಂತೆ. ಫಸ್ಟ್ ಆಫ್ ಆಲ್ ಪೈಥಾಗರಸ್ ಥಿಯರಮ್ ಹಾಕ್ತಿದ್ದೇನೆ. x² + y², ಇವೆರಡದ್ದು ಸ್ಕ್ವೇರ್ ಮಾಡಿದ ನಂತರ L² ಆಗುತ್ತೆ, ಯಾಕೆಂದರೆ ಪೈಥಾಗರಸ್ ಥಿಯರಮ್ ಹಾಗೆ ಹೇಳುತ್ತೆ. ಇದಾದ ನಂತರ x² + y² ಈಕ್ವಲ್ಸ್ ಟು 25. ದಿಸ್ ಇಸ್ ದ ಫಸ್ಟ್ ಇಕ್ವೇಷನ್. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಟೈಮ್, ಯಾಕೆಂದರೆ ನಾವು ಟೈಮ್ ರೆಸ್ಪೆಕ್ಟ್ನಲ್ಲಿ ಇದು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಇರೋದರಿಂದ ವಿತ್ ರೆಸ್ಪೆಕ್ಟ್ ಟು ಟೈಮ್, ಇದು 2 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಇದೆಯಲ್ಲ, ಅದಕ್ಕೆ ಇದಾಗುತ್ತೆ 2x × dx/dt. ಈ ಇಕ್ವೇಷನ್ನ ಡಿಫ್ರೆನ್ಷಿಯೇಟ್ ಮಾಡಿದ ನಂತರ 2x dx/dt ಪ್ಲಸ್ 2y dy/dt ಈಕ್ವಲ್ಸ್ ಟು 0, ಯಾಕೆಂದರೆ ಕಾನ್ಸ್ಟೆಂಟ್ 0 ಆಗುತ್ತೆ. ಸೊ ಇದಾಗುತ್ತೆ x dx/dt ಪ್ಲಸ್ 2 ಕ್ಯಾನ್ಸಲ್ ಆಗಿರುತ್ತೆ, y dy/dt ಈಕ್ವಲ್ಸ್ ಟು 0. ಸೊ ಇದು ಇಕ್ವೇಷನ್ ಇದೆ. ಸೊ ಇಕ್ವೇಷನಲ್ಲಿ dy/dtನ ಹುಡುಕಬೇಕು. ಇದು ಈ ಸೈಡ್ ಹೋದರೆ -x dx/dt ಆಗುತ್ತೆ, ಮತ್ತು y ಕೆಳಗೆ ಬಂದುಬಿಡುತ್ತೆ. ಸೊ y ಇವಾಗ ಏನು ಕೇಳಿದ್ದಾರೆ ಅವರು, dx ಈಕ್ವಲ್ಸ್ ಟು 2 ಅಂತ ಹೇಳಿದ್ದಾರೆ, dx/dt, ಏಕೆಂದರೆ ನಾನು ಹಿಂದಿನ ಪೇಜ್ನಲ್ಲಿ ತೋರಿಸಿದ್ದೇನೆ. ಸೊ ಇದು 2 ಆಗುತ್ತೆ. ಎಕ್ಸಿನ ವ್ಯಾಲ್ಯೂ ಏನು ಮಾಡಿದ್ದಾರೆ ಅವರು, 4 ಅಂತ ಕೊಟ್ಟಿದ್ದಾರೆ. ಓಕೆ, ನಾವು y ವ್ಯಾಲ್ಯೂ ಹೆಂಗೆ ಕಂಡುಹಿಡಿಯೋದಂದರೆ x² + y² ಈಕ್ವಲ್ಸ್ ಟು 25 ಇದೆ ಫಸ್ಟ್ ಇಕ್ವೇಷನ್. ಸೊ y ಈಕ್ವಲ್ಸ್ ಟು 4 ಆಗುತ್ತೆ. ಇದನ್ನೆಲ್ಲ x ಈಕ್ವಲ್ಸ್ ಟು 3 ಹಾಕಿದಾಗ, x ಈಕ್ವಲ್ಸ್ ಟು 4 ಹಾಕಿದಾಗ y ಈಕ್ವಲ್ಸ್ ಟು 3 ಆಗುತ್ತೆ. ಸೊ ಇಟ್ ವಿಲ್ ಬಿ 3. ಇದಾಗುತ್ತೆ -8/3. ಇವಾಗ ಕ್ವಶನಲ್ಲಿ ನಿಮಗೆ ಸೆಂಟಿಮೀಟರ್ ಪರ್ ಸೆಕೆಂಡ್ ಕೊಟ್ಟಿರ್ಬೋದು, ಮೀಟರ್ ಪರ್ ಸೆಕೆಂಡ್ ಕೊಟ್ಟಿರ್ಬೋದು. ಆದರೆ ಒಂದು ಕ್ಲೀವ್ ಏನಂದರೆ dx/dt ಏನು ಇಕ್ವೇಷನ್ ಇರುತ್ತೆ, ಏನು ಯೂನಿಟ್ ಇರುತ್ತೆ ಅದೇ ಸೇಮ್ ಬರುತ್ತೆ. dxಯಿಂದ ಹಿಂದೆ ನೋಡಿದರೆ ಸೆಂಟಿಮೀಟರ್ ಪರ್ ಸೆಕೆಂಡ್ ಇದೆ, ತೋರಿಸ್ತೀನಿ. 2 ಸೆಂಟಿಮೀಟರ್ ಪರ್ ಸೆಕೆಂಡ್ ಇದೆಯಲ್ಲ, ಅದಕ್ಕೋಸ್ಕರ ನಾನು dy/dtನು 8/3 ಸೆಂಟಿಮೀಟರ್ ಪರ್ ಸೆಕೆಂಡ್ ಇದೆ. ಮೈನಸ್ ಸೈನ್ ಏನು ಇದು ಮಾಡುತ್ತೆ ಅಂದರೆ ಅದು ಡಿಕ್ರೀಸ್ ಆಗ್ತಿದೆ, ಅಂದರೆ ಈ ಗೋಡೆ ಇದೆಯಲ್ಲ, ಗೋಡೆಯಿಂದ ಇದು ಕೆಳಗೆ ಬರ್ತಿದೆ ಅಂತ ಹೇಳಿ ಅದರಿಂದ ಡಿಕ್ರೀಸ್ ಆಗ್ತಿದೆ. ಏನಾದರೂ ಇದನ್ನ ಮೇಲೆ ಹೋಗ್ತಿದ್ದರೆ ಅವಾಗ ಪಾಸಿಟಿವ್ ಬರ್ತಿತ್ತು, ಪಾಸಿಟಿವ್ ಬಂದಿಲ್ಲ, ನಮ್ಮ ಕ್ವೆಶನಲ್ಲಿ ಕೊಟ್ಟಿದ್ರು ಅವ್ರು ಡಿಕ್ರೀಸ್ ಆಗ್ತಿದೆ ಅಂಥೇಳಿ, ಅದಕ್ಕೋಸ್ಕರ ಮೈನಸ್ ಸೈನ್ ಬಂದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತು ಲೈಕ್ ಸಬ್ಸ್ಕ್ರೈಬ್ ಮಾಡಿ.